ರೆಡ್ಡಿ ರಾಜೀನಾಮೆಯ ಬೆನ್ನಲ್ಲೇ ಒಬ್ಬೊಬ್ಬರಿಗೆ ಈಗ ಫಸ್ಟ್ ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಕೂಡ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಖಾತೆ ಹಂಚಿಕೆ ವೇಳೆ ಕೆಲವು ಸಂದರ್ಭಗಳಲ್ಲಿ ಆ ರೀತಿ ಆಗುತ್ತೆ ಅಂತ ಹರಿಪ್ರಸಾದ್ ಹೇಳಿರುವಂತದ್ದು. ರೆಡ್ಡಿ ರಾಜೀನಾಮೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಫಸ್ಟ್ ರಿಯಾಕ್ಷನ್. ಖಾತೆ ಹಂಚಿಕೆ ವೇಳೆ ಕೆಲವು ಸಂದರ್ಭಗಳಲ್ಲಿ ಆ ರೀತಿ ಆಗುತ್ತೆ. ರಾಮಲಿಂಗಾರೆಡ್ಡಿ ಜೊತೆ ಮಾತಾಡ್ತೀವಿ, ತೊಂದರೆ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಫಸ್ಟ್ ರಿಯಾಕ್ಷನ್. ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ. ಕಾಂಗ್ರೆಸ್ಗೆ ತೊಂದರೆ ಆಗುವಂತ ಕೆಲಸವನ್ನ ಅವರು ಮಾಡಲ್ಲ, ಎಲ್ಲವನ್ನ ಸರಿ ಮಾಡ್ತೀವಿ ಬಿಕೆ ಹರಿಪ್ರಸಾದ್ ವಿಶ್ವಾಸ. ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಫಸ್ಟ್ ರಿಯಾಕ್ಷನ್. ಖಾತೆ ಹಂಚಿಕೆ ವೇಳೆ ಕೆಲವು ಸಂದರ್ಭಗಳಲ್ಲಿ ಆ ರೀತಿ ಆಗುತ್ತೆ ಅಂತ. ಆ ರೀತಿ ಅಂದ್ರೆ ಯಾವ ರೀತಿ? ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಕೊಟ್ಟು ಕ್ಲಿಯರ್ ಆಗಿ ಸುದ್ದಿಗೋಷ್ಠಿಯನ್ನ ನಡೆಸಿ ಹೇಳಿದ್ದಾರೆ ಏನಾಯ್ತು ಏನಿಲ್ಲ ಅಂತ. ಕಾಂಗ್ರೆಸ್ಗೆ ತೊಂದರೆ ಆಗುವಂತ ಕೆಲಸ ಮಾತಾಡ್ತಾರೆ. ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಮಾತಾಡ್ತೀವಿ, ಅವ್ರ ಜೊತೆ ಮಾತಾಡಿ ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವ್ರ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ. ಎಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರು ಮಾತಾಡ್ತೀವಿ, ಅವ್ರು ಆತರ ಏನು ಮಾಡೋದಿಲ್ಲ. ಕಾಂಗ್ರೆಸ್ಗೆ ತೊಂದರೆ ಆಗುವಂತ ಕೆಲಸ ಏನು ಮಾಡಲ್ಲ, ಮಾತಾಡ್ತೀವಿ. ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಮಾತಾಡ್ತೀವಿ, ಅವ್ರ ಜೊತೆ ಮಾತಾಡಿ ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವ್ರ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ. ಎಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ. ಇದೀಗ ಬಿಕೆ ಹರಿಪ್ರಸಾದ್ ಹೇಳಿಕೆ ಇದಾಗಿತ್ತು. ಇನ್ನು ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ಕೂಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಹಿಡಿತಾ ಇದ್ವಿ, ಇವಾಗ ರಾಮಲಿಂಗಾರೆಡ್ಡಿ ಸಾವಿರ ಕೊಡದೇ ಇರೋದ್ರಿಂದ ನಾವು ಒಂದು ಬರೋದು ಸಹ ನಮಗೆ ತುಂಬ ಹಿನ್ನಡೆನೇ ಅಂತ ಹೇಳ್ಬೋದು. ನಾವು ಇದನ್ನು ನೀವೇನು ಮಾಡ್ತೀರಾ ಸರ್? ನೆಕ್ಸ್ಟ್ ಏನು ನಿಮ್ಮ ನಡೆ ಏನಿರುತ್ತೆ? ನಾವು ಸಾಹೇಬರು ಯಾವ ನಿರ್ಧಾರ ತಗೊಳ್ತಾರೋ ಅದ್ರ ಮೇಲೆ ನಮ್ಮ ನಡೆನೂ ಇದೆ. ಅವರು ಯಾವ ಥರ ನಿರ್ಧಾರ ತಗೊಳ್ತಾರೋ ಅದ್ರ ಮೇಲೆ ಮುಂದಿನ ತೀರ್ಮಾನ ನಾವು ತಗೊಳ್ತೀವಿ ಕಾರ್ಯಕರ್ತರು. ಮೇಡಮ್, ನೀವೇನು ಹೇಳ್ತೀರಾ? ರಾಮಲಿಂಗಾರೆಡ್ಡಿ ಸಾಹೇಬ್ರ ಜೊತೆ ಎಷ್ಟು ವರ್ಷದಿಂದ ಇದ್ದೀರಾ? ಹೆಂಗ್ ನೋಡಿದ್ದೀರಾ ಅವ್ರನ್ನ? ಈ ಬಾರಿ ರಾಜೀನಾಮೆ ಕೊಟ್ಟಿದ್ದಾರೆ, ಏನ್ ಅನ್ಸುತ್ತೆ ನಿಮಗೆ? ಸರ್, ನಾವಿಲ್ಲೆಲ್ಲ ನೋಡ್ತಿದ್ವಿ, ನೀವು ಮಾತಾಡ್ಬೇಕಾರೆ ನಮ್ ಗಿರಿಯಪ್ಪ ಸರ್ ಹೇಳ್ತಿರು 40 ವರ್ಷದಿಂದ ಇದ್ದೀವಿ ಅಂತ. ಈ ರೀತಿ ಸಾಕಷ್ಟು ಜನ ಇದ್ದಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳುವರೆಗೂ ಸಾಹೇಬ್ರ ಜೊತೆ ರಾಜಕೀಯ ಮಾಡ್ಕೊ ಬಂದವರಿದ್ದಾರೆ ನೋಡಿ. ಬೆಂಗಳೂರಿನಲ್ಲಿ 8 ಬಾರಿ ಸತತವಾಗಿ ಗೆಲುವನ್ನ ಸಾಧಿಸಿ, ಈ ಮೊದಲು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹೇಳಿದಂತೆ ಬೆಂಗಳೂರಿನ ಪಿತಾಮಹ ಅಂದ್ರೆ ರೋಡು ಗಲ್ಲಿ ಗಲ್ಲಿಯಲ್ಲಿರೋ ಜನ ಅವರಿಗೆ ಗೊತ್ತಿದ್ದಾರೆ, ಜನರ ಜೊತೆ ಸ್ಪಂದನೆ ಇದೆ. ಬೆಂಗಳೂರಲ್ಲಿ ಯಾವುದೇ ಒಂದು ಕೆಲಸಗಳಾಗಬೇಕಾದ್ರೆ ಮೊದಲು ಸಹ ನಮ್ಮ ಡಿ ಕೆ ಸಾಹೇಬ್ರು ಸಹ ಹೇಳಿದ್ರು, ರಾಮಲಿಂಗಾರೆಡ್ಡಿ ಅವರಿಗೆ ಗೊತ್ತಿರೋಷ್ಟು ಬೆಂಗಳೂರು ಯಾರಿಗೂ ಗೊತ್ತಿಲ್ಲ ಅಂತ. ಸೊ ಈ ನಿಟ್ಟಿನಲ್ಲಿ ನಾವು ಹೇಳ್ಬೇಕಂದ್ರೆ 40 ವರ್ಷದ ರಾಜಕೀಯದಲ್ಲಿ ಬೆಂಗಳೂರಿನಲ್ಲಿ ಇಷ್ಟು ಒಂದು ಶ್ರೇಷ್ಠ ರಾಜಕಾರಣವನ್ನ ಮೇರು ವ್ಯಕ್ತಿತ್ವದೊಂದಿಗೆ ಜನಗಳಲ್ಲಿ ಬೆರೆಯುವ ಒಂದು ಗುಣ ಇರ್ಬೋದು. ಆಮೇಲೆ ರಾಜಕಾರಣದಲ್ಲೂ ಅಷ್ಟೇ ಪಕ್ಷದ ಚೌಕಟ್ಟನ್ನ ಮೀರಿ ಒಂದು ಮಾತನ್ನು ಇವತ್ತಿಗೂ ಅವ್ರು ಹೇಳಲ್ಲ. ಇವತ್ತು ರಾಜೀನಾಮೆ ಕೊಟ್ಟಾಗ್ಲೂ ಏನ್ ಹೇಳಿದ್ರು ಸರ್ ಅವರು? ಇದು ನನ್ನ ವೈಯಕ್ತಿಕ ನಿರ್ಧಾರ, ನನ್ನ ಕುಟುಂಬಕ್ಕೂ ಗೊತ್ತಿಲ್ಲ, ನನಗೆ ಯಾರ ಬಗ್ಗೆನೂ ಅಸಮಾಧಾನ ಇಲ್ಲ, ಕೋಪ ಇಲ್ಲ. ನೋಡಿ, ಅವರ ರಾಜಕಾರಣ ಅವರ ವ್ಯಕ್ತಿತ್ವವನ್ನ ಅದು ತೋರಿಸುತ್ತೆ. ಇವತ್ತಿಗೂ ಸಹ ಪಕ್ಷದಲ್ಲಿ ಯಾವ ಒಬ್ಬ ರಾಜಕಾರಣಿ ಕರ್ನಾಟಕದಲ್ಲೂ ಇಲ್ಲ ಅಂತ ಹೇಳ್ಬೋದು ಸರ್. 8 ಬಾರಿ ಕಾಂಗ್ರೆಸ್ನಲ್ಲಿ ಅವರು ವಿದ್ಯಾರ್ಥಿ ದೆಸೆಯಿಂದ ರಾಜಕೀಯ ಕಾಂಗ್ರೆಸ್ನಲ್ಲಿ NIC ಇಂದ ಬಂದವರು. ಸೊ ಇವತ್ತಿಗೂ ಆ ರಾಜಕಾರಣವನ್ನ ಅದೇ ಒಂದು ಮೇರು ವ್ಯಕ್ತಿತ್ವದಲ್ಲಿ ನಡೆಸ್ಕೊಂಡು ಬಂದು ಬೆಂಗಳೂರಿನ ಮಟ್ಟಿಗೆ ಇಷ್ಟು ಅವರ ಕೊಡುಗೆ ಇದೆ. ಸೊ ಇವತ್ತು ಬೆಂಗಳೂರು ನಗರಾಭಿವೃದ್ಧಿಯನ್ನ ಈ ಮೊದಲು ಸಾರಿಗೆ ಇಲಾಖೆ ಕೊಟ್ಟಾಗ ಮೊದಲೇ ನಿಭಾಯಿಸಿದ್ದಂತಹ ಖಾತೆ ಅದು, ಮತ್ತೆ ಅದೇ ಸಾರಿಗೆ ಇಲಾಖೆಯನ್ನ ಕೊಡ್ತಾರೆ. ಆದ್ರೂ ಸಹ ಶಕ್ತಿ ಯೋಜನೆಯನ್ನ ಬಹಳ ಪರಿಣಾಮಕಾರಿಯಾಗಿ ಮಾಡ್ತಾರೆ. 750 ಕೋಟಿ ಟಿಕೆಟ್ ಅನ್ನ ಅವರು ಏನು ಕೊಡ್ತಾರೆ, ಇದನ್ನೆಲ್ಲ ನಾವು ನೋಡಬಹುದು. ಅವರ ಕಾರ್ಯವೈಖರಿಯನ್ನ ನೋಡಿ ಅವರಿಗೆ ಇನ್ನೂ ಒಂದು ಒಳ್ಳೆಯ ಸ್ಥಾನವನ್ನ ಅವ್ರು ಏನ್ ಕೇಳಿದ್ರು ಅದನ್ನ ಕೊಡಬಹುದಾಗಿತ್ತು, ಅವರ ಅನುಭವಕ್ಕೆ ತಕ್ಕನಾಗಿ ಕೊಡಬಹುದಾಗಿತ್ತು. ಆದ್ರೆ ಇವತ್ತು ಅವರು ಕೊಟ್ಟಿರೋದು ಅವರಿಗೆ ವೈಯಕ್ತಿಕವಾಗಿ ಅಸಮಾಧಾನ ಇರೋದ್ರಿಂದ ಅವ್ರು ಹೇಳಿದ್ದಾರೆ, ನನಗೆ ಖಾತೆಯಲ್ಲಿ ಅನುಭವ ಇಲ್ಲದೆ ಇರೋ ಖಾತೆಯನ್ನ ಪರಿಣಾಮಕಾರಿಯಾಗಿ ನಾನು ಮಾಡಕ್ಕಾಗಲ್ಲ ಅಂತ ಅವರು ಸಚಿವರಾಗಿ ಹೇಳಿರೋದ್ರಿಂದ. ಸೊ ಅವ್ರು ಏನಿವತ್ತು ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ, ನಾವೆಲ್ಲ ಅಭಿಮಾನಿ ಬಳಗ ನಿಜವಾಗ್ಲೂ ನಾವು ಅದಕ್ಕೆ ಜೊತೆಯಲ್ಲಿ ಇರ್ತೀವಿ ಸರ್. ಈಗ ಮುಂದೆ ಇವತ್ತೇ ಏನಾದರೂ ಹೋಗಿ ಹೈಕಮಾಂಡ್ ಅವ್ರಿಗೆ ಭೇಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಏನಾದರೂ ರಾಮಲಿಂಗಾರೆಡ್ಡಿ ಅವ್ರು ಮುಂದಾಗ್ತಾರಾ? ಅಥವಾ ನಿಮ್ಮ ನಡೆ ಏನು ಬೆಂಬಲಿಗರ ನಡೆ CM ಅವ್ರಿಗೆ ಹೋಗಿ ಭೇಟಿ ಮಾಡ್ತೀರಾ? ಏನು ಮನವಿ ಪತ್ರ ಏನಾದರೂ ಸಲ್ಲಿಸ್ತೀರಾ? ಹೆಂಗೆ ಮೇಡಮ್?
ಸರ್ ನೋಡಿ, ಈಗ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಮೊದಲು ಸಹ ಅವರ ರಾಜಕಾರಣದ ನಡೆಯನ್ನ ಅಥವಾ ಹೆಜ್ಜೆಗಳ ಗುರುತನ್ನ ನೋಡ್ಕೊ ಬಂದಾಗ ಯಾವತ್ತೂ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡಿದವರಲ್ಲ. ನೀವು ನೋಡ್ಬೋದು, ಎಷ್ಟೋ ಜನ ದೆಹಲಿಗೆ ಈ ಮೊದಲು ಈ 2-3 ವರ್ಷದಲ್ಲಿ ಅಷ್ಟು ಬಾರಿಗಳು ಹೋಗಿ ಬಂದ್ರು. ನಮ್ಮ ಸಾಹೇಬರು ಒಂದಿನಾನು ಹೋಗಿ ಲಾಬಿ ಮಾಡೋದು, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದಾಗಿರ್ಬೋದು, ನಮ್ಮ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡೋದು, ಇದು ಯಾವುದೇ ರೀತಿ ಮಾಡಲ್ಲ. ಅವ್ರು ಎಲ್ಲೂ ಲಾಬಿಯನ್ನ ಮಾಡಲ್ಲ. ಸೊ ನನಗೆ ಯಾವ ಖಾತೆಯನ್ನ ಕೊಡ್ತಾರೆ ನಾನು ಪರಿಣಾಮಕಾರಿಯಾಗಿ ಮಾಡ್ತೀನಿ ಅಂತಾರೆ. ಆದ್ರೆ ಇವತ್ತು ಏನ್ ಖಾತೆ ಕೊಟ್ಟಿರೋ ನನಗೆ ಅದರಲ್ಲಿ ಅನುಭವ ಇಲ್ಲ. ನನಗೆ ಬೇರೆ ಖಾತೆ, ನಾನು ಬೆಂಗಳೂರಲ್ಲೇ 8 ಬಾರಿ ಸತತವಾಗಿ ಜಯನಗರ ಮತ್ತು BTM ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿರೋದ್ರಿಂದ ನನಗೆ ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೊಡಿ ಅಂತ ಕೇಳ್ತಿದ್ದಾರೆ. ಕೊಟ್ಟಿಲ್ಲ ಅಂದ್ರೂ ಸಹ ನಾನು ಶಾಸಕರಾಗಿ ಮುಂದುವರಿತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಸರ್. ಈಗ ಒಂದು ವೇಳೆ ಬೇರೆ ಖಾತೆ ಏನಾದರೂ ಕೊಡ್ಲಿಲ್ಲ ಅಂದ್ರೆ ಬದಲಾಯಿಸಿ ಅವರಿಗೆ ಇದು ರಾಜೀನಾಮೆ ಕೊಟ್ಟು ಬರೀ ಶಾಸಕರಾಗೆ ಇರ್ತಾರ? ಹಂಗ್ ನಿಮ್ಮ ಜೊತೆ ಏನಂತ ಹೇಳಿ ನೋಡಿ, ಈ ಮೊದಲು ಸಹ ಅವರು ಕಾರ್ಯಾಧ್ಯಕ್ಷರಾದಾಗ ನಮ್ಮ ಮಲ್ಲಿಕಾರ್ಜುನ್ ಸಾಹೇಬ್ರು ಒಂದು ಮಾತನ್ನ ಹೇಳಿದ್ರು. ಅವರು ಖರ್ಚಿಪನ್ನ ತಗೊಂಡು ಮುಖ ಒರೆಸ್ಕೊಂಡು ಒಂದು ನಿರ್ಧಾರನ ತಗೊಂಡ್ರೆ ಬದ್ಧರಾಗಿರ್ತಾರೆ, ಬಹಳ ಕಠಿಣವಾಗಿ ನಿರ್ಧಾರವನ್ನ ತಗೊಳ್ತಾರೆ, ಯಾವುದೇ ನಿರ್ಧಾರವನ್ನ ತಗೊಳ್ಬೇಕಾದ್ರೆ ಅಂತ. ಸೊ ಇವತ್ತೇನು ಕಠಿಣವಾದ ನಿರ್ಧಾರವನ್ನ ತಗೊಂಡಿದ್ದಾರೆ ಅದಕ್ಕೆ ಬದ್ಧರಾಗಿ ಇರ್ತಾರೆ ಸರ್ ನಮ್ಮ ಸಾಹೇಬ್ರು. ಇವ್ರು ಹೇಳಿದಾರಲ್ಲ ಅಷ್ಟೇ ಸರ್. ನಾವೇನು ಹೇಳಿದೆ ಅಂದರೆ DK ಶಿವಕುಮಾರ್ ಅವರು ಅವ್ರಿಗೆ ಪೋಸ್ಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಅವರು ಸರ್ಕಸ್ ಮಾಡಿದ್ರು. ಅವರು ತುಂಬ ಸರ್ಕಸ್ ಮಾಡಿದ್ರು. ನಾವು ಮಾಡಿದ್ರು ನೋಡ್ದಂಗೆ ಅವ್ರಿಗೆ ಪೋಸ್ಟ್ ಕೊಟ್ಟಂಗೆ ಅವ್ರ ಅಣ್ಣ ತಮ್ಮ ಇಬ್ರು ಎಷ್ಟು ಸರ್ಕಸ್ ಮಾಡಿದ್ರು. ನಮಗೆ ಕೊಡಲಿಲ್ಲ ಅಂತ 36 ಸಲ ಡೆಲ್ಲಿಗೆ ಹೋದ್ರು. ಅವರು ಫ್ಲೈಟ್ನಲ್ಲಿ ಹೋದ್ರು, ಫ್ಲೈಟಲ್ಲಿ ಬಂದರು. ಸಿದ್ದರಾಮಯ್ಯ ಮೇಲ್ಗಡೆ ಫೈಟ್ ಮಾಡಿದ್ರು. ಸಿದ್ದರಾಮಯ್ಯ ಕೊಡಲ್ಲ ಅಂದಮೇಲೆ ಇವ್ರಿಗೆ ಎಷ್ಟು ಅವಮಾನ ಆಗ್ತಾ ಇತ್ತು, ಎಷ್ಟು ಮುಜುಗರ ಆಗ್ತಾ ಇತ್ತು. ಅದೇ ರೀತಿ ಇವರು 8 ಬಾರಿ ಬೆಂಗಳೂರು ಸಿಟಿನಲ್ಲಿ ಹೆಗಲ ಮೇಲೆ ಕೈ ಹಾಕಿ ಯಾಮಾರಿಸಿ ರಾಮಲಿಂಗಾರೆಡ್ಡಿ ಅವರು, ರಾಮಲಿಂಗಾರೆಡ್ಡಿ ಇವರು, ರಾಮಲಿಂಗಾರೆಡ್ಡಿ ಬಗ್ಗೆ ಮಾತಾಡಿ ಅವ್ರನ್ನ ಮೇಲೆ ಎತ್ತುಬಿಟ್ಟು ಕೆಳಗಡೆ ಬೆಳೆಸೋದು ಕಾರ್ಯ ಮಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಉಲ್ಟಾ ಆಗ್ತೀವಿ. ರಾಮಲಿಂಗಾರೆಡ್ಡಿ ಉಲ್ಟಾ ಆಗದೆ ಹೋಗ್ಲಿ, ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ SC ಜನಾಂಗದವರು ಎಲ್ಲರೂ ಉಲ್ಟಾ ಆಗ್ತೀವಿ. DK ಶಿವಕುಮಾರ್ ಏನ್ ಮಾಡ್ಕೊಂತಾರೆ? CM ಒಬ್ಬರು ಆದ್ರೆ ಏನಾದ್ರೂ ಮಾಡ್ಕೊಂತಾರ? ಅವ್ರ ಆಸ್ತಿಗೆ ಏನಾದ್ರೂ ಮಾಡ್ಕೊಬಹುದು ಅಷ್ಟೇ ವಿನ ಜನರಿಗೆ ಏನು ಮಾಡೋಕ್ಕಾಗಲ್ಲ ಸರ್. ಇದು ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ. DK ಶಿವಕುಮಾರ್ಗಾಗಲಿ ಸಿದ್ದರಾಮಯ್ಯಗಾಗಲಿ ಹೈಕಮಾಂಡ್ ರಾಹುಲ್ ಗಾಂಧಿಗೂ ಅಷ್ಟೇ ಹೇಳ್ತೀವಿ. ಜನರ ಮುಂದೆ ನೀವು ಯಾರು ಏನಿಲ್ಲ. ತಮಿಳ್ನಾಡಲ್ಲಿ ವಿಜಯ್ ಏನ್ ಮಾಡ್ದ ಹೇಳಿ ನೋಡೋಣ. ಜನರ ಸೇವೆ ಮಾಡ್ದ, ಜನರ ಮುಂದೆ ನಿಂತ್ಕೊಂಡ್ರು. ಮೋದಿ ಏನಾದ್ರೂ ಮಾಡೋಕ್ಕಾಯ್ತಾ? ಏನೂ ಮಾಡೋಕ್ಕಾಗಲಿಲ್ಲ. ಆ ಥರ ಇಲ್ಲಿನೂ ಅಷ್ಟೇ ಜನರು ಪಬ್ಲಿಕ್ ಆಗಿ ನಿಂತ್ಕೊಂಡು ನಾವು ಮಾಡ್ತೀವಿ. ಅವ್ರ ಕೈಲಿ ಏನಾಗುತ್ತೆ ಅಂತ DK ಶಿವಕುಮಾರ್ ಮುಂದೆ ನಿಂತ್ಕೊಂಡು ಮಾಡಿದ್ರೆ ಒಳ್ಳೆ ಪೋಸ್ಟ್ ಕೊಟ್ರೆ ಕೊಡ್ಲಿ, ಇಲ್ಲ ಅಂದ್ರೆ ಅವ್ರು ಮಾಡ್ಲಿ ಅಷ್ಟೇ ನಾನು ಹೇಳೋದು. ಸುಮ್ಮನೆ DK ಶಿವಕುಮಾರ್ ಹೆಗಲ ಮೇಲೆ ಕೈ ಹಾಕೋದು, ಮನೆಗೆ ಬಂದು ಲಾಸ್ಟ್ ಟೈಮು ಮನೆಗೆ ಬಂದು ಒಂದು ಪೋಸ್ಟ್ ಕೊಟ್ಟರು. ನಮ್ಮ ಸಾಹೇಬ್ರು ಪೋಸ್ಟ್ ಕೊಡ್ತಿರೋ ಅವ್ರಿಗಿರೋ ಗೌರವ ಕರ್ನಾಟಕದಲ್ಲಿ ಇದೆ. ರಾಮಲಿಂಗಾರೆಡ್ಡಿಗೆ ಏನು ಗೌರವ ಇದೆ ಆ ಗೌರವ ಇದೆ. ಆದರೆ ಇವ್ರು ಏಮಾರಿಸೋದು, ಇವರು ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ಸುಣ್ಣ ಹಾಕೋ ಕೆಲಸ ಇವ್ರು ಮಾಡೋದು. ಇಬ್ರು ಇದೇ ಸರ ಮಾಡೋದು. ಲಾಸ್ಟ್ ಟೈಮ್ ಹಂಗೆ ಮಾಡಿದ್ರು, ನಾವು ಸ್ಟ್ರೈಕ್ ಮಾಡಿದ್ರಿ. ಏನೋ ಮಾಡಲಿ, ಅವ್ರಿಗೆ ಪೋಸ್ಟ್ ಕೊಡ್ತಿರೋ ಹೋಗ್ಲಿ ಮಾಡ್ತಾರೆ. ಸುಮ್ಮನೆ ಸುಳ್ಳುಗಳು ಹೇಳೋದು ಏನಕ್ಕೆ? ಸ್ಟೇಜ್ ಮೇಲೆ ಕೂರ್ಬೇಡ ಅಂತ ಹೇಳೋದು, ಆ ಸ್ಟೇಜ್ ಮೇಲೆ ಕೂರ್ಬೇಡ ಅಂತ ಹೇಳೋದು. ಅಧಿಕಾರ ಬರೋಕ್ಕೆ ಮುಂಚೆ ನೀನು ಅಧಿಕಾರ ಚಲಾವಣೆ ಮಾಡಿದ್ರೆ ಇನ್ನು ಜನರು ನೀನು ನೋಡ್ತಾರ? 2 ವರ್ಷನೇ. ನೆಕ್ಸ್ಟ್ 28-29 ಏನು ಮಾಡ್ತಾರೆ ಜನ? ಉಲ್ಟಾ ತಿರುಗ್ತಾರಪ್ಪ. ಆಮೇಲೆ ಯಾವುದೋ ನಮ್ಮದೇ ಒಂದು ಸ್ವಂತ ಪಕ್ಷ ಮಾಡ್ತೀವಿ, ನಿಂತ್ಕೊಂತೀವಿ ನಾವು. ಸರ್, ಇವತ್ತು DK ಶಿವಕುಮಾರ್ ಅವರು ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರ ನನ್ನ ಬೆಸ್ಟ್ ಫ್ರೆಂಡು, ಇಲ್ಲಿ ಇರ್ತಕ್ಕಂಥ ಗೊಂದಲನ ಬಗೆಹರಿಸ್ತೀನಿ ನಾನು. ನಿಮ್ಮ ಮೀಡಿಯಾ ಮುಂದೆ ಎಷ್ಟೋ ಸಲ ಮಾತಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಕಿಂಗ್ ಮೇಕರು, ಸೈಲೆಂಟ್ ಅವರು, ಏನ್ ಬಾಯಿ ಬಿಡಲ್ಲ, ಏನ್ ಮಾಡಲ್ಲ, ಕೆಲಸ ಜಾಸ್ತಿ ಮಾಡ್ತಾರೆ ಅಂತ ಯಾರು? ಸಿದ್ದರಾಮಯ್ಯನೂ ಹೇಳಿದ್ರೆ, DK ಶಿವಕುಮಾರ್ ಹೇಳಿದ್ದಾರೆ, ಏನು ಒಳ್ಳೆಯವರು ಹೇಳಿದಾರೆ ಅಂತ. ಖರ್ಗೆ ಡೆಲ್ಲಿಯಿಂದ ಮಾತಾಡ್ಬಿಟ್ಟು ಅವ್ರ ಮಗನಿಗೆ ಮಾತ್ರ ಉಪಮುಖ್ಯಮಂತ್ರಿ ಕೊಡಿ ಅಂತ ಹೇಳ್ತಾ ಇದಾರೆ. ಇದು ನ್ಯಾಯನಾ ಇದು? ಬೆಂಗಳೂರು ಪಿತಾಮಗ ಇರಲಿ, ಯಾವ ಮಗಾದ್ರೆ ಇರ್ಲಪ್ಪ, ಕೊಡು. ನೀನು ಕಣ್ಣಿಲ್ವಾ ನಿನಗೆ ನೋಡಕ್ಕೆ? ನಿನಗೆ ಪೋಸ್ಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಣ್ಣ ತಮ್ಮ ಇಬ್ರು ಫೈಟ್ ಮಾಡಿದ್ರಪ್ಪ. ನೀವು DK ಬ್ರದರ್ಸ್ಗಳು ಅಣ್ಣ ತಮ್ಮ ಇಬ್ರು ಫೈಟ್ ಮಾಡಿದ್ರಿ. ನಿಮಗೆ ಪೋಸ್ಟ್ ಕೊಟ್ಟಾದ ಮೇಲೆ ದೊಡ್ಡವ್ರು ಕೊಡ್ರಿ, ನೀವು ದೊಡ್ಡವ್ರು ಕೊಡಿ, ರಾಜಕೀಯ ಮಾಡ್ಬೇಕಂತ ದೊಡ್ಡವ್ರು ಕೊಡಿ. ಸುಮ್ಮನೆ ರಾಮಲಿಂಗಾರೆಡ್ಡಿ ಮೇಲ್ಗಡೆ ತಿತ್ತಿರ ಕೆಳಗಡೆ ಬೆಳೆಸ್ತೀರಾ. ಪ್ರತಿ ಟೈಮ್ನಲ್ಲಿ ಇದೇ ಮಾಡ್ತಾರೆ ಸರ್, ಪ್ರತಿ ಟೈಮ್ನಲ್ಲಿ ಇದೇ ಮಾಡ್ತಾರೆ ಸರ್. ಈಗ ಬೆಂಗಳೂರು ಅಭಿವೃದ್ಧಿ ಖಾತೆ ಏನಾದರೂ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಬೆಂಬಲಿಗರ ನಡೆ ಏನಿರುತ್ತೆ? ನಾವು ಹೋರಾಟ ಮಾಡ್ತೀವಿ ಸರ್. ಬೆಂಗಳೂರು ಉಸ್ತುವಾರಿ ಅವ್ರು ಕೊಡ್ಲಿಲ್ಲ ಅಂತ ರಾಮನಗರ ಕೊಟ್ಟಿದ್ರು ಸರ್. ಏನ್ ಮಾಡಿದ್ರು ಸರ್? ರಾಮನಗರದಲ್ಲಿ ಇವ್ರು ಅಣ್ಣ ತಮ್ಮನೇ ನಿಂತಿದ್ರಪ್ಪ. ಬೇರೆ ಏನ್ಗಾದ್ರೆ ಅವ್ರನ್ನ ವೆಲ್ಕಮ್ ಮಾಡಿದ್ರ? ಎಲ್ಲ ಸ್ಟೇಜ್ ಮೇಲೆ ಕುಂಡಿಸ್ರ ರಾಮಲಿಂಗಾರೆಡ್ಡಿ ಅವ್ರಿಗೆ. ನಮಗೂ ನೋವಿದೆ ರೀ. ರಾಮಲಿಂಗಾರೆಡ್ಡಿ ಒಪ್ಕೊಂಡ್ರು ಬಿಡ್ರಿ ಅಂದ್ರೆ ನಾವು ಒಪ್ಕೊಳ್ಳಲ್ಲ. ಕಾರ್ಯಕರ್ತರು ನಾವು ಫೈಟ್ ಮಾಡ್ತೀವಿ, ಕೊಡಬೇಕು ಅಂತ ಹೇಳ್ತೀವಿ. ಏನ್ ಮಾಡ್ತಾರೆ ಪಬ್ಲಿಕ್ ಮುಂದೆ? ಏನ್ ಮಾಡ್ತಾರೆ ಅವರು? ನಾವೆಲ್ಲ ಪ್ರೊಟೆಕ್ಟ್ ಮಾಡ್ತೀವಿ, ಎಲ್ಲಿ ಬೇಕಂದ್ರೆ ಪ್ರೊಟೆಕ್ಟ್ ಮಾಡ್ತೀವಿ. ಡೆಲ್ಲಿಗೆ ಹೋಗ್ತೀವಿ ನಾವು. ಇವಾಗ ಕಾವೇರಿ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಕಾವೇರಿ ಗಲಾಟೆ ಸ್ಟಾರ್ಟ್ ಆಗಿ ಆ ಪೋಸ್ಟ್ ನ ಇವ್ರು ಕೊಡ್ತಾರೆ. ಏನಕ್ಕೆ ಅಂತದ್ದು? ಏನಕ್ಕೆ ಕೊಡ್ಬೇಕು ಹೇಳಿ ನೋಡೋಣ. ಒಳ್ಳೆ ಪೋಸ್ಟ್ ಎಲ್ಲ ಇವರೆಲ್ಲ ತಗೊಂಡ್ಬಿಡೋದು, ಯಾವ್ದು ಗಲಾಟೆ ಪೋಸ್ಟ್ಗಳನ್ನ ಇವ್ರು ಕೊಡೋದು. ಅವ್ನು ವಿಜಯ್ ಏನಂತ ಡೆಲ್ಲಿಯಲ್ಲಿ ಹೋಗಿ ಹೇಳಿದ್ದಾನೆ, ಕಾವೇರಿ ಇದು ಡ್ಯಾಮ್ ಕಟ್ಟಬಾರ್ದು, ಅದಕ್ಕೆ ಅಬ್ಜೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾನೆ ವಿಜಯ್. ಮೊನ್ನೆ ವಿಜಯ್ ಬಂದವನು ಅವ್ನು ಮಾತಾಡ್ತಾನೆ ಅಂತ ಹೇಳಿದ್ರೆ, ಇವರು 8 ಸಲ ಗೆದ್ದಿರೋರು, ಇವ್ರು ಎಷ್ಟು ಮಾತಾಡ್ಬೋದು? ಇವರು ಈ DK ಶಿವಕುಮಾರ್ಗೆ ಸ್ವಲ್ಪನೂ ಬುದ್ಧಿ ಇಲ್ಲ, ಕೋಪ ಇದೆ. ಕೋಪ ಕಟ್ಕೊಂಡ್ರೆ ಸರ್ಕಾರ ನಡೆಸೋಕ್ಕಾಗಲ್ಲ.
ರೌಡಿಸಮ್ ಮಾಡಿದ್ರು ಸರ್ಕಾರ ನಡೆಸೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಡೈರೆಕ್ಟಾಗಿ ಹೇಳ್ತೀವಿ, ನಾವು ಉತ್ತರಹಳ್ಳಿ ಕ್ಷೇತ್ರದಿಂದ ನಾವು ಮಾಡ್ತಾ ಇದ್ವಿ. ಡಿ ಕೆ ಶಿವಕುಮಾರ್ಗೆ ನಮ್ಮ ಜೊತೆ ಇದೆ, ಫೋಟೋ ಹೆಗಲ ಮೇಲೆ, ನಮ್ಮ ಹೆಗಲ ಮೇಲೆ ಕೈ ಹಾಕೊಂಡಿರೋದಿದೆ. ಏನಂತ ಹೇಳಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೂ ನೀನು ಏನೂ ಮಾಡಿಲ್ಲಪ್ಪ, ಏನೂ ಮಾಡಿಲ್ಲ. ಏನು ಮಾಡಿದ್ದೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ? ಏನೂ ಮಾಡಿಲ್ಲ, ₹1 ಕೆಲಸನೂ ಮಾಡಿಲ್ಲ. ಸುಮ್ಮನೆ ನೀನು ಕಾಂಗ್ರೆಸ್ ಕಾರ್ಯಕರ್ತರು ನೋಡಿ. ಹರಿಪ್ರಸಾದ್ ಅವ್ರು ಬಂದರು, ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? 3 ವರ್ಷದಿಂದ ಇದ್ದೀರಪ್ಪ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನು ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಆ ಮನುಷ್ಯ ಎಷ್ಟು ಒಳ್ಳೆ ಮನುಷ್ಯ ಮಾಡಿದ್ದಾನೆ. ಬಾಯಿನಲ್ಲಿ ಯಾರು ಮಾತಾಡ್ತಾರೆ ಅವ್ನು ಸರಿ ಇಲ್ಲ ಅಂತ ಹೇಳೋದು, ಕಷ್ಟ ಏನಾದರೂ ಮಾತಾಡಿದ್ರೆ ಅವ್ನು ಸರಿ ಇಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯನೂ ಅಷ್ಟೇ, ಸಿದ್ದರಾಮಯ್ಯ ಮಗನಿಗೆ ಆತನಿಗೆ ಏನೂ ಗೊತ್ತಿಲ್ಲ. ಸಿದ್ದರಾಮಯ್ಯನ ಮಗನಿಗೆ ಅವ್ನಿಗೊಂದು ಪೋಸ್ಟ್ ಕೊಡಿ ಅಂತ ಒಳಗಡೆ ಒಪ್ಪಂದ ಮಾಡಿದ್ರು. ಏನು ಗೊತ್ತಿದೆ ಅವ್ರಿಗೆ? ಸಿದ್ದರಾಮಯ್ಯ ಮಗನಿಗೆ ಏನೂ ಗೊತ್ತಿಲ್ಲ. ಹೇಳಿ ಸರ್, ಏನೂ ಗೊತ್ತಿಲ್ಲ. ಗೊತ್ತಿಲ್ದಿರೋದ್ರಲ್ಲ ಅವ್ರಿಗೆಲ್ಲ ಪೋಸ್ಟ್ ಕೊಡಿ, ಅದು ಕೊಡಿ, ಇದು ಕೊಡಿ. ಈ ಅಪ್ಪನಿಗೆ ಎಲ್ಲ ಗೊತ್ತು. CM ಕೊಟ್ಟರು ಮಾಡ್ತಾರೆ ಸರ್ ನಮ್ಮ ಸಾಹೇಬ್ರು. CM ಪೋಸ್ಟ್ ಕೊಟ್ಟರು ಮಾಡ್ತಾರೆ. ಅಷ್ಟು ಅಧಿಕಾರ ಇದೆ ಅವರಿಗೆ, ಅಷ್ಟು ಲೆವೆಲ್ ಇದೆ ಬೆಂಗಳೂರು ಸಿಟಿನಲ್ಲಿ. ನನ್ನ ಹೆಸರು ವಿಜಯ್ ಕುಮಾರ್ ಇದೆ ಸರ್. ನಾನು SC ST ಕೋರ್ಮಂಗಲ ಬ್ಲಾಕ್ ವೈಸ್ ಪ್ರೆಸಿಡೆಂಟ್ SC ST ಪೋಸ್ಟ್ಗೆ ನಾನು. ಥ್ಯಾಂಕ್ ಯು ಸರ್. ಸರ್, ನೀವೆಲ್ಲಿಂದ ಬಂದಿದ್ದೀರಾ? ಏನು ಅವ್ರ ಬೆಂಬಲಿಗರ ನೀವು? ಸರ್, ನಾನು ಬೆಂಗಳೂರು ಸಿಟಿ ಉಪಾಧ್ಯಕ್ಷರಾಗಿದ್ದೀನಿ. ಬೆಂಗಳೂರು ಸೌತ್ ಉಪಾಧ್ಯಕ್ಷ ಶಿವಮೂರ್ತಿ ಅಂದ್ಬಿಟ್ಟು. ರಾಮಲಿಂಗ ರೆಡ್ಡಿ ಅವರು 8 ಸತಿ ಗೆದ್ದು ಬಂದವರೇ. ಬೆಂಗಳೂರು ಸಿಟಿ ಬಗ್ಗೆ ಅವ್ರಿಗೆ ಈಚ್ ಆ್ಯಂಡ್ ಎವ್ರಿ ಇಂಚು ಗೊತ್ತಿದೆ. ಅವ್ರಿಗೆ ಈಚ್ ಆ್ಯಂಡ್ ಎವ್ರಿ ಕಾರ್ಯಕರ್ತ ಗೊತ್ತಿದೆ, ಈಚ್ ಆ್ಯಂಡ್ ಎವ್ರಿ ಲೀಡರ್ ಗೊತ್ತಿದೆ. ಬೆಂಗಳೂರಲ್ಲಿ ಅಂದರೆ ಬೆಂಗಳೂರು ರಾಮಲಿಂಗ ರೆಡ್ಡಿ ಅಂದರೆ ಬೆಂಗಳೂರು ರೆಡ್ಡಿ. ಕಾಂಗ್ರೆಸ್ ಅಂತ ಹೇಳಿದ್ರೆ ರಾಮಲಿಂಗ ರೆಡ್ಡಿ. ಇಂಥ ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಇವರು ಕಾಪಾಡಿದ್ದಾರೆ. ಇವತ್ತು ಒಂದೇ ಅಲ್ಲ, ಅವರು ಮೊದಲಿಂದ ನರಸಿಂಹರಾವ್ ಪೀರಿಯಡ್ ಕೂಡ ಇವರು ಕಷ್ಟ ಅನುಭವಿಸಿದ್ದಾರೆ. ಇವರೊಬ್ಬರೇ ಖರ್ಚು ಏನು ಈಗ ಒಬ್ಬರೇ ಏನು ಕಾಂಗ್ರೆಸ್ ಪಕ್ಷ ಕಾಪಾಡಿಲ್ಲ, ಇವರು ಪಕ್ಷ ಕಾಪಾಡಿದ್ದಾರೆ ಕಷ್ಟ ಕಾಲದಲ್ಲಿ. ಸೊ ಅದರಿಂದ ರಾಮಲಿಂಗ ರೆಡ್ಡಿ ಅವರಿಗೆ ಬೆಂಗಳೂರು ಸಿಟಿ ಡೆವಲಪ್ಮೆಂಟ್ ಮಿನಿಸ್ಟರ್ ಕೊಡಲೇಬೇಕು ಸರ್. ಇವತ್ತು ಕೊಟ್ಟಿಲ್ಲ ಅಂದ್ರೆ ಇವತ್ತೇನಾದ್ರೂ ಹೋರಾಟ ಮಾಡ್ತೀರಾ? ಹೆಂಗೆ? ಇವತ್ತು ಕಾರ್ಯಕರ್ತರ ಕೂತ್ಕೊಂಡು ಮಾತಾಡಿ ಹೋರಾಟ ಮಾಡ್ತೀವಿ ಸರ್. ನಾವು ಹೋರಾಟ ಮಾಡಿ ಅದೇ ದೊಡ್ಡದಾಗಿ ಮಾಡ್ತೀವಿ. ಡಿಲ್ಲಿಗೆ ಮುಟ್ಟಿಸ್ಬೇಕು, ಅಲ್ಲಿವರೆಗೂ ನಾವು ಮಾಡ್ತೀವಿ. ಇವತ್ತೇನಾದ್ರೂ ಮಾಡ್ತೀರಾ? ಕಾರ್ಯಕರ್ತರ ಮಾತಾಡ್ತೀವಿ. ಹೌದು ಸರ್, ಕಾರ್ಯಕರ್ತರೆಲ್ಲರೂ ಜೊತೆಗೆ ಮಾತಾಡ್ಕೊಂಡು ಇದು ಮಾಡ್ಕೊಂಡು ಮಾಡ್ತೀವಿ. ಇಡೀ ಬೆಂಗಳೂರು ಕರ್ನಾಟಕ ಮುಟ್ಟಿಸ್ಬೇಕು ಸರ್. ಕೃಷ್ಣಗಿರಿವರೆಗೂ ಟ್ರಾಫಿಕ್ ಜಾಮ್ ಮಾಡ್ಬಿಡ್ತೀವಿ ನಾವು. ಫುಲ್ ಕ್ಲೋಸ್ ಹೌದು, ಎಲ್ಲ ಮಾಡ್ತೀವಿ ಹೋರಾಟ ಮಾಡೇ ಮಾಡ್ತೀವಿ. ಎಸ್, ಇಲ್ಲಿ ಇರ್ತಕ್ಕಂಥ ಬೆಂಬಲಿಗರು ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ನಮ್ಮ ಸಾಹೇಬ್ರಿಗೆ ನ್ಯಾಯ ಕೊಟ್ಟಿಲ್ಲ. ರಾಮಲಿಂಗಾರೆಡ್ಡಿ ಅವರು ಸುಮಾರು 8 ಬಾರಿ ಇಲ್ಲಿ ಶಾಸಕರಾಗಿ ಗೆದ್ದಿದ್ದಾರೆ. ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ಬಾರಿ ಗೆದ್ದಂಥವ್ರು ಅಂತ ಕೂಡ ಹೇಳ್ಬೋದು ಅವರನ್ನ ಅಂತೆಲ್ಲ. ಒಂದು ರೀತಿಯಾಗಿ ಅವರ ಬೆಂಬಲಿಗರು ಏನಿದ್ದಾರೆ ಈ ರೀತಿ ಮಾಡಿರ್ತಕ್ಕಂಥದ್ದು ಮೋಸ. ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಸ್ಥಾನಮಾನ ಕೊಡಬೇಕು. ಈಗ ರಾಜೀನಾಮೆಯನ್ನು ಏನು ಕೊಟ್ಟಿದ್ದಾರೆ, ಅವ್ರಿಗೆ ಬೆಂಗಳೂರು ಅಭಿವೃದ್ಧಿ ಸಚಿವ ಏನಾದರೂ ಕೊಡಲಿಲ್ಲ ಅಂದರೆ ನಾವು ರಾಜ್ಯಾದ್ಯಂತ ಬೆಂಗಳೂರಾದ್ಯಂತ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಗುರು ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.